ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಚುಲಿ ಸರಿಗಮಪ್ಪಗೆ ಆರ್ಯನೇ ಗೆಲುವಾಗಿ ಬಂದಿರೋದು. ಸೊ ಗೆಲ್ಲಿಸೋದಕ್ಕೆ ಬಂದಿರೋಂಥ ನಮ್ಮ ಆರ್ಯಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಹೌದು, ನನ್ಗೊಂದು ಹೇಳು, ಗಣೇಶ ಹಬ್ಬ ಎಲ್ಲ ಬರುತ್ತಲ್ಲ, ಅವಾಗೆಲ್ಲ ನೀನ್ ಗಣೇಶ ನೋಡಕ್ಕೆಲ್ಲ ಹೋಗ್ತೀಯಾ? ಓಕೆ, ಏನ್ ಮಾಡ್ತೀಯ ಅಲ್ಲೆಲ್ಲ ಹೋಗಿ? ನಾನು ಯಾವಾಗ್ಲೂ ಸ್ಕೂಲ್ಗೆ ಹೋಗೋ ಮೊದಲೆಲ್ಲ ದೇವ್ರಿಗೆ ಪ್ರೇಯರ್ ಮಾಡಿ ಹೋಗ್ತೀನಿ ಸ್ಕೂಲ್. ಏನಂತ ಪ್ರೇಯರ್ ಮಾಡ್ತೀಯ ಬೇಬಿ ನೀನು? ದೇವ್ರಿಗೆ ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯ ಆಯಸ್ಸು ಸಕಲ ಸಭೆಯ ಕೊಟ್ಟು ಕಾಪಾಡಿ ಸರ್ವೇ ಜನ ಸಿಕ್ಕಿನು ಭವಂತು ಅಂತ ಹೇಳಿ ಈಗ ನೀನ್ ಚೆನ್ನಾಗಿ ಆಡಿದ್ಯಾ ಚೆನ್ನಾಗಿ ಆಡಿಲ್ವಾ? ಚೆನ್ನಾಗಿ ಆಡಿದ್ದೀನಿ. ಚೆನ್ನಾಗಿ ಆಡಿದ್ಯಾ? ಸರ್ ಹಂಗಂದ್ರೆ ನೀವು VP ಸರ್ ಹತ್ರ ಕೇಳು, ಸರ್ ನಾನು ಚೆನ್ನಾಗಿ ಹಾಡಿನಲ್ಲ ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳು. ಸರ್ ನಾನು ಚೆನ್ನಾಗಿ ಆಡಿದ್ದೇನಲ್ಲ ಇಷ್ಟ ಆಯ್ತಾ? ನಂಗೆ ಬಹಳ ಇಷ್ಟ ಆಯ್ತು ಸರ್ ನೀವು ಚಿಕ್ಕವ್ರು ಇರ್ಬೇಕಾರೆ ಮನೆಗೆ ಹೋಗಿ ಅಲ್ಲಿ ಗಣೇಶ ಕೂರ್ಸಿದ್ರಲ್ಲ ಮೇಡಮ್. ಅವಾಗ ಏನು ಅಂದ್ರೆ ಮೈಸೂರಲ್ಲಿ ಅವಾಗೆಲ್ಲ ನಾವು ಪೆಂಡಾಲ್ ಅಲ್ಲಿ ಗಣಪತಿ ಕಾರ್ಯಕ್ರಮಗಳು ನಡೆಯೋದು, ಚಂದ ಕಲೆಕ್ಟ್ ಮಾಡುವು. ಸೊ ಅದರಲ್ಲಿ ಬೆಳಗ್ಗೆ ಮೇಡಮ್ 5:15 5:45 ಗಜಮುಖನೇ ಗಣಪತಿಗೆ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ ಅಂತ ಹಾಕ್ಬಿಟ್ರೆ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಸಂಜೆ ಆದ್ರೆ ಆರ್ಕೆಸ್ಟ್ರಾಗಳಿರೋದು. ಮೈಸೂರು 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 ನಿಮಗಾಗಿ 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 ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಹೊಸ ಹಾಡು ನಿಮಗಾಗಿ. ಇವತ್ತು ವಿದ್ಯಾರ್ಥಿ ಬಳಗ ಆರ್ಕೆಸ್ಟ್ರಾ ತಂಡದಿಂದ ಅಂತ. ಏನ್ ಚೆನ್ನಾಗಿರೋದು ಗೊತ್ತಾ ಅರುಣ್ ಸರ್? ಈ ಆರ್ಕೆಸ್ಟ್ರಾ ಪದ್ಧತಿ ಬಗ್ಗೆ ಒಂದ್ 2 ಮಾತು ಹೇಳಿ ಸರ್. ಎಷ್ಟು ಆರ್ಕೆಸ್ಟ್ರಾಗಳಿದ್ವು? ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತಂದ್ರೆ ನಾವೆಲ್ಲ ಆರ್ಕೆಸ್ಟ್ರಾ ಇಂದಾನೆ ಬಂದಿರೋರು ಸರ್. ಇವತ್ತು ನಾನು ಈ ಲೆವೆಲ್ ಕೂತಿರೋ ಕಾರಣ ಆರ್ಕೆಸ್ಟ್ರಾನೇ. ನಮ್ಮ ತಂದೆಯವರು 45 ವರ್ಷ ಆರ್ಕೆಸ್ಟ್ರಾ ನುಡ್ಸಿಯಾರ. ಸೊ ಆಗಿನ ಕಾಲದಲ್ಲಿ ಗಣೇಶ ಹಬ್ಬ ಅಂದ್ರೆ ಅದಕ್ಕೆ ಮುಂಚೆ 3 ದಿನ 4 ದಿನ ರಿಹರ್ಸಲ್ಸ್, ಅಲ್ಲಿಂದ 65ರಿಂದ 70 ಪ್ರೋಗ್ರಾಮ್ ಕಂಟಿನ್ಯೂಸ್. ಬ್ಲೂ ಬಾಯ್ಸ್ ಆರ್ಕೆಸ್ಟ್ರಾ, ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾ, ಕಸ್ತೂರಿ ಶಂಕರ್ ಅವರ ಆರ್ಕೆಸ್ಟ್ರಾ, ಮದನ್ ಮಲ್ಲು ಆರ್ಕೆಸ್ಟ್ರಾ, ಈ ತರ ಸುಮಾರು 20-25 ಆರ್ಕೆಸ್ಟ್ರಾಗಳು. ಅದು ಬೆಂಗಳೂರಿಂದ ಮೈಸೂರು, ತುಮಕೂರು ಅಲ್ಲಿ ಇಲ್ಲೆಲ್ಲ ಹೋಗೋದು. ನಮಗೆ ವರ್ಷಕ್ಕೆ ಹೊಸ ಬಟ್ಟೆ ಹೊಲಿಸ್ಕೊಂತಿದ್ದೆ ಗಣಪತಿ ಹಬ್ಬ ಆರ್ಕೆಸ್ಟ್ರಾಗೋಸ್ಕರ ಸರ್. ಬ್ಲ್ಯಾಕ್ ಪ್ಯಾಂಟ್, 2 ಬ್ಲ್ಯಾಕ್ ಪ್ಯಾಂಟ್ ಅಥವಾ 3 ಬ್ಲ್ಯಾಕ್ ಪ್ಯಾಂಟ್ ಹೊಲಿಸ್ತಾ ಇದ್ವಿ. ಹೊಸ ಯೂನಿಫಾರ್ಮ್ ಬರೋದು, ಒಂದೇ ಯೂನಿಫಾರ್ಮ್. ಇವತ್ತು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಬೆಳಿಗ್ಗೆ ಹೋಗ್ಬಿಟ್ಟು ಮತ್ತೆ ಐರನ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು ಅದನ್ನೇ ಯೂನಿಫಾರ್ಮ್ನ. ಅದೆಲ್ಲ ಒಂದು ಗೋಲ್ಡನ್ ಡೇಸ್ ಸರ್, ಗೋಲ್ಡನ್ ಡೇಸ್. ಈಗಂತೂ ಆ ಥರದೆಲ್ಲ ಇಲ್ಲವೇ ಇಲ್ಲ. ನಿಜ ಸರ್, ನೀವು ಹೇಳಿದಂತ ಮಾತಿಗೆ ನಿಜ. ನಮ್ಮ ಆ ದಿನಗಳನ್ನ ಗೋಲ್ಡನ್ ಡೇಸ್ ಮಾಡದಂತ ಆ ಎಲ್ಲ ಆರ್ಕೆಸ್ಟ್ರಾ ಕಲಾವಿದರಿಗೆ ಒಂದು ಗೌರವದ ಮೇಡಮ್ ಟು ಆಡ್. ಎಸ್ ಅರ್ಜುನ್ ಸರ್. ಆಕ್ಚುಲಿ ಒಂದು ಎಪಿಸೋಡ್ ಯಾವ್ದಾದ್ರು ಮಾಡಿದಾಗ ಹಳೆ ಆರ್ಕೆಸ್ಟ್ರಾ ಓನರ್ಸ್ ಎಲ್ಲಾರನ್ನು ಕರೆಸಿ, ಬಿಕಾಸ್ ಅವರ ಕೊಡುಗೆ ಏನು ಕಮ್ಮಿ ಇಲ್ಲ ಸರ್. ಲವ್ಲಿ ಸರ್, ಲವ್ಲಿ. ವಿ ಶುಡ್ ಡು ಇಟ್. ಅಂಡ್ ಸರ್ ಹೇಳ್ದಂಗೆ ಈ ಆರ್ಕೆಸ್ಟ್ರಾ ಒಂದು ಕಲ್ಚರ್ ಏನಿತ್ತು ಅದು ಎಷ್ಟೋ ಜನಕ್ಕೆ ಗುರುಕುಲವಾಗಿತ್ತು, ಸಂಗೀತದ ಗುರುಕುಲ ಆಗಿತ್ತು. ಅದರಲ್ಲಿ ಕೂಡ ಒಬ್ರು ಕಲ್ತು ಇವತ್ತು ಇಲ್ಲಿ ನೋಡಿ ಇಷ್ಟು ದೊಡ್ಡ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂತಿರೋದು ನಮ್ಮ ಅರ್ಜುನ್ ಜನ್ಯ ಸರ್ ಅವರು. ಸರ್ ನೀವು ಆ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ, ಈ ಹುಡುಗಿಯ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ, ನನಗೊಂದು 21 years ಇದ್ದಾಗ ಐ ವಾಸ್ ಅನ್ ಆರ್ಕೆಸ್ಟ್ರಾ ಓನರ್. ಫಸ್ಟ್ ಟೈಮ್ ಎಲ್ಲರೂ ಹೇಳೋರು ಇಷ್ಟು ಯಂಗ್ ಆರ್ಕೆಸ್ಟ್ರಾ ಓನರ್ ಯಾರು ಇರಲೇ ಇಲ್ಲ ಅಂತ. ದಿನಕ್ಕೆ 2 ಮಾಡ್ತಾ ಇದ್ವಿ. ಬೆಳಗ್ಗೆ ಮದುವೆ, ಸಾಯಂಕಾಲ ಸ್ಟ್ರೀಟ್ ಅಲ್ಲಿ. ಬ್ಯೂಟಿಫುಲ್, ಸೋ ಮೆನಿ ಥಿಂಗ್ಸ್ ಟು ಲರ್ನ್. ಬಟ್ ಇನ್ನೊಂದೇನಂದ್ರೆ ಆರ್ಕೆಸ್ಟ್ರಾನಲ್ಲಿ ಯಾರ್ಯಾರು ಹೋಗಿ ನುಡಿಸಿದ್ದಾರೆ, ಕಲ್ತಿದ್ದಾರೆ, ಅವರೆಲ್ಲರಿಗೂ ಇವತ್ತೇನ್ ಪ್ಲಸ್ ಅಂದ್ರೆ ಆಡಿಯನ್ಸ್ ರಿಯಲ್ ಪಲ್ಸ್ ಏನೋ ಅನ್ನೋದ ಕಲ್ಸೋ ವೇದಿಕೆ ಅದು. ಆರ್ಯ ಬೇಬಿ ಓನ್ ಕಂದ, ನೀನು ಇಷ್ಟು ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿ ಹಾಡಿದೆ ನೀನು. ನೋಡಿ, ಒಂದು ಗಣೇಶ ಹಬ್ಬ ಎಷ್ಟು ವಿಷಯಗಳನ್ನ ನಮ್ಮ ಒಳಗಡೆಯಿಂದ ಆಚೆ ತಗೊಂಡ್ಬಂದಿದೆ. VP ಸರ್ ಹೇಳಿದಾಗ ನಾನು ಒಬ್ರು ರಿಯಾಕ್ಷನ್ ನೋಡ್ತಾ ಇದ್ದೆ. ಈ ಗಣೇಶ ಹಬ್ಬ ಬಂದಾಗ ನಾವು ಚೀಟಿ ಮಾಡ್ಕೊಂಡು ಹೋಗಿ ಗಣೇಶ ಕೊಡ್ಸಿದೀವಿ ಅಂತ ಹೇಳ್ಬಿಟ್ಟು ಗೋಲ್ಕದೊಳಗಡೆ ನಾವು ದುಡ್ಡು ಹಾಕ್ಸ್ಕೊಂಡ್ ಬರ್ತಾ ಇದ್ವಿ. ನಾನು ಯೋಚನೆ ಮಾಡೋದು, ಒಬ್ರು ನೋಡಿ ಇದೆಲ್ಲ ಇವೆಲ್ಲ ಇತ್ತ ಅಂತ ಹೇಳಿ. ಅದು ನಮ್ಮ ಮನೋಜ್ ಮತ್ತೆ ಅಮೋಘ. ನಿಮ್ಮಿಬ್ರಿಗೂ ಈ ತರದೊಂದು ವಿಷಯ ಇದೆ ಅಂತ ಗೊತ್ತೇನ್ರೋ? ಹೇಳು. ಹೇಳು. ಗೊತ್ತು ಅಕ್ಕ. ಏನ್ ನೀವ್ ಹೋಗ್ತೀರಾ ಗಣೇಶ ಕೂರಿಸ್ತೀರಾ? ನೀವು ಕಲೆಕ್ಷನ್ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ಬನ್ನಿ ಇಲ್ಲಿ ತೋರಿಸಿ. ಬನ್ನಿ, ಒಂದ್ ಕೆಲಸ ಮಾಡೋಣ. ಏನಾದ್ರು ಕೊಡ್ರೋ? ಕೊಡ್ರೋ
ಅಯ್ಯೋ ಗೋಲ್ಕೆಲ್ಲ ರೆಡಿ ಮಾಡಿದೀರಾ? ಸರ್ ಈಗೇನಂದ್ರೆ ಇವ್ರು ಏನ್ ಮಾಡ್ತಾರೆ, ನಮ್ಮ ಏರಿಯಾ ವಾಯ್ಸ್ ಗಣೇಶ ಕೂರ್ಸಿದಾರೆ, ಅವ್ರು ಬರ್ತಿದಾರೆ ಸರ್ ಕಲೆಕ್ಷನ್ಗೆ, ನೀವು ನೋಡ್ಕೊಂಡು ಅದು ದುಡ್ಡು ಕೊಡ್ಬೇಕು ಸರ್. ಗೊತ್ತೇನ್ರ? ಗೊತ್ತು. ಅವ್ರನ್ನ ಹೋಗಿ ಒಪ್ಸಿ ಒಳ್ಳೆ ದುಡ್ಡನ್ನ ಇದ್ರಲ್ಲಿ ಬರುಸ್ಕೊಂಡು ತಗೊಂಬರಬೇಕು ಚೀಟಿನ. ಬನ್ನಿ ಅಣ್ಣ, ಬೇಗ ಕಲೆಕ್ಷನ್ ಮಾಡ್ಬೇಕು, ಹಬ್ಬ ಬಂದ್ಬಿಡುತ್ತೆ. ಅಣ್ಣ ಕಲೆಕ್ಷನ್ ಬಂದವ್ರಣ್ಣ, ಈ ಬಾಕ್ಲೆ ತೆಗಿಬೇಡ ಸುಮ್ಮನೆ ಇರ. ನಾ ಬಿಡ್ತಾ ಇಲ್ಲ ಅಣ್ಣ, ಇವರು ಬಾಕಲ್ ತೆಗೆದ್ಬೋಣ. ಓಕೆ ಅಣ್ಣ, ನಾವು ಗಣೇಶ ಕೂರಿಸ್ತಾ ಇದೀವಿ ನಮ್ಮ ಬೀದಿಲಿ, ಒಂಚೂರು ಕಲೆಕ್ಷನ್ ಏನಾದ್ರು ಹಾಕಿ ಅಣ್ಣ. ನೀವು ರಸೀಟ್ ಎಲ್ಲ ಕೊಡ್ತೀರಾ? ರಸೀತಿ ಕೊಡ್ತೀರೇನ್ರೋ? ಕೊಡ್ತೀವಿ. ಹೌದಾ? ಮತ್ತೆ ಏನೇನ್ ಪ್ರೋಗ್ರಾಮ್ ಇಡ್ಸಿದೀರಾ? ಡ್ಯಾನ್ಸ್ ಇದೆ, ಡಾನ್ಸ್ ಇದೆಯಾ? ಸಿಂಗಿಂಗ್ ಇದೆ. ಯಾರ್ದು ಸಿಂಗಿಂಗ್? ಅರ್ಜುನ್ ಜನಿಯಾ ಸದ್ದು. ಓಕೆ ಸರಿ. ಪ್ರಸಾದ ಇರತ್ತಾ? ಇರುತ್ತೆ. ಏನು ಪ್ರಸಾದ? ಕಡುಬು, ಮೋದಕ. VP ಸರ್ ಪ್ರೋಗ್ರಾಮ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಡುಬು ಮೋದಕ ಇರ್ಬೇಕು. ಓಕೆ ತಗೊಳ್ಳಿ, 500 ರೂಪಾಯಿ. 500? ತಗೋ ನೆಕ್ಸ್ಟ್ ಪಕ್ಕದಲ್ಲಿರೋರ ಹತ್ರ 1000 ರೂಪಾಯಿ ಕಲೆಕ್ಷನ್ ಮಾಡ್ಬೇಕು. ನೀನೇನ್ ಹೇಳ್ಬೇಕು ಗೊತ್ತಾ, ಅನುಶ್ರೀ ಅಕ್ಕನ ಆಂಕರಿಂಗ್ ಇರುತ್ತೆ ಅಂತ ಹೇಳು ನೆಕ್ಸ್ಟ್ ಅವ್ರ ಹತ್ರ. ಹೋಗೋ ಮೇಡಮ್, ಎಂಥ ಒಂದು ಇದು ನೋಡಿ, ನಾನು ಯಾವತ್ತೂ ನಾನು ಸೆಟ್ಗೆ ದುಡ್ಡು ತರೋನೇ ಅಲ್ಲ, ಇವತ್ತೇ ಬ್ಯಾಗ್ ತಂದಿದ್ದೀನಿ, ಕರೆಕ್ಟ್ ಆಗಿ ಕಲೆಕ್ಷನ್ ಬಂದವ್ರೆ. ರಸೀತಿ ಕೊಡ ಮುಂತ 500 ರೂಪಾಯಿ ಸ್ವೀಕರಿಸಲಾಗಿದೆ. ನಿಮ್ಮ ಮನೆಗೆ ನಾನೇ ಸ್ವತಃ 100 ಕಿಲೋ ಕಡುಬನ್ನು ತಂದು ಕೊಡುತ್ತೇನೆ. ಪ್ರಸಾದ. ಇವನ್ ಚೀಟಿ ಕೊಡ್ತಾನ, ಅವನು ಯೋಚಿಸ್ತಾನೆ ಚೀಟಿಂಗ್ ಹೆಂಗ್ ಮಾಡೋದು ಅಂತ. 500 ರೂಪಾಯಿ ಅಂತ ಬರೀ ಬರೆದ್ಬಿಟ್ಟು ಚೀಟಿ ಕೊಡು ಬೇಗ, ಸ್ಲೋ. 500 500. ವೆರಿ ಗುಡ್ ಕಣ, ನೀ ನನ್ನ ಜೊತೆ ಕೆಲಸ ಮಾಡ್ತೀಯ ಅಕೌಂಟೆಂಟ್ ಆಗಿ. ಸರಿ ಕೊಡು. ಥ್ಯಾಂಕ್ ಯು. ಇವಾಗ ಇಲ್ಲಿ ಕೇಳ್ರೋ, ಅವ್ರಿಬ್ರು ಮೀಟಿಂಗ್ ಮಾಡಕ್ಕೆ ಒಂದೇ ಮನೇಲಿ ಇದ್ದಾರೆ. ಬಾಗಿಲು ಓಪನ್ ಮಾಡ್ಕೊಂಡು ಅವ್ರ ಮೀಟಿಂಗ್ ಅಲ್ಲಿ ಇದ್ದಾರೆ ಆಲ್ರೆಡಿ. ಇಬ್ರು ಬೇಗ ಕಲೆಕ್ಷನ್ ಮಾಡ್ಕೊಂಡ್ ಬನ್ರಿ. ಈ ಅರ್ಜುನ್ ಜನ್ಯ ಅವ್ರದ್ದು ಇದೆ ತಾನೇ ಕಾನ್ಸರ್ಟ್? ಕನ್ಫರ್ಮ್ ತಾನೇ? ಪ್ರಾಮಿಸ್? ಡಬ್ಬ ಕೊಡಿ, ಅವ್ರ ಪೇಮೆಂಟ್ ಸರೋಯ್ತು, ಹೋಗಿ. ನಮ್ಮ 500 ರೂಪಾಯಿ ಲೆಕ್ಕನೇ ಇಲ್ಲ ಹಂಗಾರೆ. ನೋಡಿ ಸರ್, ಎಂತ ಮೋಸ ಸರ್. ನಾನೇ ದುಡ್ಡು ಹಾಕಿ ಅರ್ಜುನ್ ಜನ್ಯ ಆರ್ಕೆಸ್ಟ್ರಾ ಇಡಿಸ್ದಂಗ ಆಯ್ತು. ಓಕೆ, ಹುಡುಗರು ಇಲ್ದಿರೋ ಕಾರಣ ನಾನು ಹೇಳಲಿಲ್ವಾ? ನಾನು ಕೊಟ್ಟಿದ್ದ 500. ಬಟ್ ಆನ್ ಸೀರಿಯಸ್ ನೋಟ್, ಸಾರಿ ಮೇಡಮ್, ನೀವಿಬ್ರು ಬಂದ್ರು. ಇಬ್ರು ಚಾಕ್ಲೇಟ್ ತಗೊಂಡ್ಬಿಡಿ ನಮ್ಮ ಪರವಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.